ನಾನು ಬದಲಾಗಿದ್ದೀನಿ, ಏನೇ ಕಷ್ಟ ಬಂದರೂ ನಾನು ಜೊತೆಯಾಗಿರ್ತೀನಿ ಅಂತ ತಾಂಡವ್ ಭಾಗ್ಯ ಮನೆಗೆ ಬಂದಿದ್ದ. ಆದ್ರೀಗ ತಾಂಡವ್ ಮುಖವಾಡ ಕಡೆಗೂ ಬಯಲಾಗಿದೆ. ಭಾಗ್ಯಳ ಮೇಲೆ ಪ್ರೀತಿ ಇರೋದಲ್ಲ, ಇರೋ ದ್ವೇಷವೇ ಹೆಚ್ಚಾಗಿದೆ ಅನ್ನೋದು ಕೂಡ ರಿವೀಲ್ ಆಗಿದೆ. ಅಷ್ಟಕ್ಕೂ ತಾಂಡವ್ ಶ್ರೇಷ್ಠಾಳನ್ನ ಬಿಟ್ಟು ಭಾಗ್ಯ ಮನೆಗೆ ಬಂದಿದ್ದು ಯಾಕೆ? ಸೀರಿಯಲ್ ನಲ್ಲಿ ಮುಂದೇನು ಟ್ವಿಸ್ಟ್ ಕಾದಿದೆ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಹಾಗೆ ನಮ್ಮ ಸುದ್ದಿಯಾನ ಚಾನೆಲ್ ನಲ್ಲಿ ಜಾಹೀರಾತು ಹಾಗೂ ಪ್ರಾಡಕ್ಟ್ ಪ್ರಮೋಷನ್ಗೆ ಡಿಸ್ಪ್ಲೇನಲ್ಲಿ ಕಾಣಿಸುವ ನಂಬರ್ಗೆ ವಾಟ್ಸಪ್ ಮಾಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಈಗ ರೋಚಕ ಘಟ್ಟ ತಲುಪಿದೆ. ಕುತಂತ್ರಿ ಶ್ರೇಷ್ಠಗಾಗಿ ತಾಂಡವ್ ಅಪ್ಪ ಅಮ್ಮ ಮಕ್ಕಳು ಹೆಂಡತಿಯನ್ನ ಬಿಟ್ಟು ಹೋಗಿದ್ದ. ಆದ್ರೀಗ ಮತ್ತೆ ಬಂದಿದ್ದಾನೆ. ಅದು ಕೂಡ ಆದಿಭಾಗ್ಯ ಮದುವೆ ಆಗಲು ನಿರ್ಧರಿಸಿದ ಮೇಲೆಯೇ. ನಾನು ಬದಲಾಗಿದ್ದೀನಿ, ನಾನು ಇನ್ಮುಂದೆ ಇಲ್ಲೇ ಇರ್ತೀನಿ, ನನ್ನಿಂದ ತಪ್ಪಾಗಿದೆ, ನಾನು ಭಾಗ್ಯ ಜೊತೆ ಇರ್ತೀನಿ ಅಂತ ಪಟ್ಟು ಹಿಡಿದು ಕೂತಿದ್ದ ತಾಂಡವ್. ಎಷ್ಟರ ಮಟ್ಟಿಗೆ ಅಂದ್ರೆ ಸೀರಿಯಲ್ ನೋಡಿದ ವೀಕ್ಷಕರು ಕೂಡ ಅಯ್ಯೋ ಅನ್ಬೇಕು, ಅಷ್ಟರ ಮಟ್ಟಿಗೆ ತಾಂಡವ್ ಡ್ರಾಮಾ ಮಾಡಿದ್ದ. ಆದ್ರೀಗ ತಾಂಡವ್ ಬಣ್ಣ ಬಯಲಾಗಿದೆ. ಈಗ ಬರೀ ತಾಂಡವಲ್ಲ, ರುದ್ರ ತಾಂಡವಾಗಿ ಬದಲಾಗಿದ್ದಾನೆ. ಇಷ್ಟು ದಿನ ಶ್ರೇಷ್ಠ ಭಾಗ್ಯ ವಿರುದ್ಧ ಏನೇ ಸಂಚು ಮಾಡಿದ್ರು ಆಪಾದನೆ ಮಾತ್ರ ತಾಂಡವ್ ಮೇಲೆ ಬರ್ತಾ ಇತ್ತು. ಮೊನ್ನೆ ಕಿಡ್ನಾಪ್ ಡ್ರಾಮಾದಲ್ಲೂ ಹೀಗೆ ಆಯ್ತು. ಕಿಡ್ನಾಪ್ ಮಾಡಿರೋದ್ರ ಹಿಂದೆ ಶ್ರೇಷ್ಠ ಇದ್ದಾಳೆ ಅನ್ನೋದು ರಿವೀಲ್ ಆಗಿತ್ತು. ಬಳಿಕ ಭಾಗ್ಯ ಮನೆಗೆ ಬಂದು ತಾಂಡವ್ಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ಲು. ಎಲ್ಲವನ್ನ ಮಾಡಿ ಏನು ಮಾಡದವರಂತೆ ಬಂದು ಕೂತಿದ್ದೀರಲ್ಲ, ನಿಮ್ಗೆ ಏನು ಅನ್ನಿಸಲ್ವಾ ಅಂತ ಭಾಗ್ಯ ಪ್ರಶ್ನೆ ಮಾಡಿದ್ಲು. ವಿಷಯ ಕೈ ಮೀರಿ ಹೋಗ್ತಾ ಇದ್ದಂತೆ ದೇವರ ಮೇಲೆ ಪ್ರಮಾಣ ಮಾಡಿ ತನ್ನ ತಪ್ಪಿಲ್ಲ ಅಂತ ತಾಂಡವ್ ಹೇಳಿದ್ದ. ಆದ್ರೀಗ ತಾಂಡವ್ ಬದಲಾಗಿಲ್ಲ. ಭಾಗ್ಯ ಮೇಲಿನ ದ್ವೇಷ ಮತ್ತಷ್ಟು ಹೆಚ್ಚಾಗಿದೆ. ಇದರ ಪ್ರೋಮೋ ರಿಲೀಸ್ ಆಗಿದೆ. ಭಾಗ್ಯಲಕ್ಷ್ಮಿ ಪ್ರೋಮೋದಲ್ಲಿ ತಾಂಡವ್ ಒಳ್ಳೆಯವನ ಅಂತ ಪ್ರಶ್ನೆ ಮಾಡುವಾಗ ಮನೆ ಮುಂದೆ ಸಾರಿ ಎಂದು ಹೂವಿನಲ್ಲಿ ಬರೆದಿರುವುದನ್ನ ತೋರಿಸಲಾಗಿದೆ. ಬಳಿಕ ಆದಿ ಮತ್ತೆ ಭಾಗ್ಯ ಮುಖ ನೋಡಿಕೊಂಡಿದ್ದಾರೆ. ಆಗ ತಾಂಡವ್ ಎಷ್ಟು ಸಲ ಕ್ಷಮೆ ಕೇಳಿದೆ ಅಂತ ಹೇಳಿದ್ದಾನೆ. ಬದಲಾಗಿದ್ದಾನಂತ ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರ್ತಾ ಇದ್ದಂತೆ ಭಾಗ್ಯ ಫೋಟೋ ಹಿಡಿದು ನಾನು ಬಿಡಲ್ಲ ಅಂತ ಹೇಳಿದ್ದಾನೆ ತಾಂಡವ್. ಎಲ್ಲ ಸರಿ ಹೋಗುತ್ತಾ ಅನ್ನುವಷ್ಟರಲ್ಲಿ ಮತ್ತೆ ಹಳೆ ತಾಂಡವಾಗಿ ಬದಲಾಗಿದ್ದಾನೆ. ಆತನ ಉಗ್ರ ರೂಪ ತೋರಿಸಲಾಗಿದೆ. ಎಮ್ಮೆ ಎಂದು ಹೇಳಿ ಜೋರಾಗಿ ನಗುತ್ತಾ ನರಕ ತೋರಿಸುತ್ತೇನೆ ಅಂತ ಹೇಳುತ್ತಾ ಭಾಗ್ಯ ಫೋಟೋಗೆ ಬೆಂಕಿ ಹಚ್ಚಿದ್ದಾನೆ. ಇಲ್ಲಿಗೆ ಈ ಪ್ರೋಮೋ ಮುಕ್ತಾಯ ಆಗಿದೆ. ಇದೀಗ ಈ ಪ್ರೋಮೋ ನೋಡಿದಾಗ ಶ್ರೇಷ್ಠ ಹಿಂದೆ ಹೋದ ತಾಂಡವ್ ಇನ್ನು ಬುದ್ಧಿ ಕಲಿತಿಲ್ಲ. ಆತನ ದ್ವೇಷ ಮತ್ತಷ್ಟು ಹೆಚ್ಚಾಗಿದೆ. ಆದಿಭಾಗ್ಯ ಒಂದಾಗಬಾರ್ದು, ಮದುವೆ ಆಗಬಾರ್ದು, ಭಾಗ್ಯಳನ್ನ ಸೋಲಿಸಲು ಆಕೆಯ ಜೀವನದಲ್ಲಿ ಆಟ ಆಡಲು ಇಷ್ಟೊಂದು ಡ್ರಾಮಾ ಮಾಡಿದ್ದಾನನ್ನೋದು ರಿವೀಲ್ ಆಗಿದೆ. ಒಟ್ಟಿನಲ್ಲಿ ಮುಂಬರುವ ಎಪಿಸೋಡ್ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ ಇಂದ ಕೂಡಿರಲಿದೆ. ತಾಂಡವ್ ಬದಲಾಗಿಲ್ಲ, ಡ್ರಾಮಾ ಮಾಡ್ತಿದ್ದಾನೆ ಅನ್ನೋದು ಭಾಗ್ಯಗೆ ಗೊತ್ತಾಗುತ್ತಾ? ಸತ್ಯ ಗೊತ್ತಾದ್ರೆ ಭಾಗ್ಯ ಏನ್ ಮಾಡ್ತಾಳೆ ಅನ್ನೋ ಕ್ಯೂರಿಯಾಸಿಟಿ ಮೂಡಿದೆ. ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.